ವೆಲ್ಕಮ್ ಬ್ಯಾಕ್. ಬಾಸ್ಗೆ ಢವಢವ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀವಿ ಅನ್ನೋದರ ಕುರಿತು ಸಮಗ್ರ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ರಿಪಬ್ಲಿಕ್ ಕನ್ನಡದಲ್ಲಿ ಎಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ಮಾಹಿತಿ ಬಿಗ್ ಬಾಸ್ಗೆ ಸಂಬಂಧಪಟ್ಟಂತೆ, ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ. ಕೃಷಿ ಭೂಮಿಯಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ನಡೀತಾ ಇತ್ತು. ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದಂತ ಕಾರ್ಯಕ್ರಮ ಇದು. ಭೂ ಪರಿವರ್ತನೆಯ ಆದೇಶ ರದ್ದುಗೊಳಿಸಿ ಸದ್ಯ ಆದೇಶವನ್ನ ನೀಡಲಾಗಿದೆ. ಬೆಂಗಳೂರು ನಗರ ಜಿಲ್ಲಾಧಿಕಾರಿಯಿಂದ ಆದೇಶ. ಇದರ ಬಗ್ಗೆ ಜನವರಿ 11ರಂದು ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಬಿತ್ತರಿಸಿತ್ತು. ಕೃಷಿ ಭೂಮಿಯಲ್ಲಿ ಬಿಗ್ ಬಾಸ್ ಶೋನ ಆಯೋಜನೆ ಮಾಡಲಾಗಿದೆ, ಯಾವುದೇ ನಿಯಮಗಳನ್ನ ಇಲ್ಲಿ ಪಾಲನೆ ಮಾಡಲಾಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಸಮಗ್ರ ವರದಿಯನ್ನ ರಿಪಬ್ಲಿಕ್ ಕನ್ನಡ ಬಿತ್ತರಿಸಿತ್ತು. ಬೆಂಗಳೂರು ದಕ್ಷಿಣ ವಲಯದ ರಾಮೋಹಳ್ಳಿಯಲ್ಲಿರುವಂತಹ ಜಾಗ ಇದು. ಮಾಳಿಗೊಂಡನಹಳ್ಳಿ ಗ್ರಾಮದಲ್ಲಿರುವ 7.1 ಎಕರೆ ಭೂಮಿ ಡಿ ಮುನಿರಾಜುಗೆ ಸೇರಿರುವ ಜಾಗದಲ್ಲಿ ಬಿಗ್ ಬಾಸ್ ಮನೆಯನ್ನ ನಿರ್ಮಿಸಲಾಗಿತ್ತು. ಸರ್ವೆ ನಂಬರ್ 128ರಲ್ಲಿ ನಿರ್ಮಿಸಿರುವಂತಹ ಬಿಗ್ ಬಾಸ್ ಮನೆ. ಅಧಿಕೃತ ಮಾಹಿತಿಯ ಪ್ರಕಾರ ಈ 7.11 ಎಕರೆ ಜಾಗ ಕೃಷಿ ಭೂಮಿ. ಈ ಪ್ರದೇಶ ಗ್ರೀನ್ ಬೆಲ್ಟ್ ಝೋನ್ ವ್ಯಾಪ್ತಿಗೆ ಒಳಪಡುತ್ತೆ. ಈ ಕೃಷಿ ಭೂಮಿಯಲ್ಲಿ ವಾಣಿಜ್ಯ ಚಟುವಟಿಕೆ ನಡೆಸೋ ಹಾಗಿಲ್ಲ ನಿಯಮದ ಪ್ರಕಾರ. ಈ ನಿಯಮವನ್ನ ಗಾಳಿಗೆ ತೂರಿ ಬಿಗ್ ಬಾಸ್ ಶೋನ ಆಯೋಜನೆ ಮಾಡಲಾಗಿತ್ತು. ಅದೇ ಜಾಗದಲ್ಲಿ ಮನೆಯನ್ನ ನಿರ್ಮಿಸಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಎತ್ತಿತ್ತು. ನೋಡಿ, ಇದೇ ಕಾರಣಕ್ಕೆ ಮುನಿರಾಜು ಭೂ ಪರಿವರ್ತನೆಗೆ ಒಂದು ಅರ್ಜಿ ಸಲ್ಲಿಕೆ ಮಾಡಿದ್ರು. ಕ್ಲಬ್ಸ್ ಉದ್ದೇಶದಿಂದ ಭೂ ಪರಿವರ್ತನೆ ಆದೇಶವನ್ನ ಮುನಿರಾಜು ಪಡೆದುಕೊಂಡ್ರು. ರಾಮೋಹಳ್ಳಿ ಪಂಚಾಯಿತಿಯಿಂದ ಲೈಸೆನ್ಸ್ ಪಡೆದಿದ್ರು. ಆದ್ರೆ ತಹಶೀಲ್ದಾರ್ ಅವರಿಂದ ನಿಯಮ ಉಲ್ಲಂಘಿಸಿದ ವರದಿ ಕೈ ಸೇರಿದೆ ಅಂತೆ. ಮತ್ತೊಂದು ಕಡೆ ಬಿಡಿಎ ಕಡೆಯಿಂದಲೂ ಕೂಡ ಅಭಿಪ್ರಾಯವನ್ನ ಡಿಸಿ ಕೇಳಿದ್ರು. ಬಿಡಿಎ ಕಡೆಯಿಂದ ಅನುಮೋದನೆ ಪಡೆದಿದ್ರ ಅನ್ನುವಂಥ ಪ್ರಶ್ನೆಗೆ ಇಲ್ಲ ಅನ್ನುವಂಥ ಉತ್ತರ ಸಿಕ್ತು. ಅಭಿವೃದ್ಧಿ ಕಾರ್ಯಕ್ಕೂ ಮುನ್ನವೇ ಅಪ್ರೂವಲ್ ಹೇಗೆ ಕೊಟ್ಟರು ಅಧಿಕಾರಿಗಳು ಅನ್ನೋದು ಪ್ರಶ್ನೆ. ಓಕೆ, ಒಂದು ಕಡೆ ಸುನಿಲ್ ಈ ಸ್ಟೋರಿ ಮಾಡಿದವರು, ಮತ್ತೊಂದು ಕಡೆ ದಿವಿತ್, ಇಬ್ರು ಲೈವ್ ಅಲ್ಲಿ ಇದ್ದಾರೆ. ಓಕೆ, ಸ್ಪಾಟ್ ಅಲ್ಲಿ ಇದ್ದಾರೆ. ಮೊದಲು ನಾನು ಸುನಿಲ್ ಕೇಳೋದಕ್ಕೆ ಫಸ್ಟ್ ಕ್ವಶನ್, ಈ ಬಾರಿಯ ಬಿಗ್ ಬಾಸ್ ಈ ಮನೆಯಲ್ಲಿ ಆಗತ್ತಾ ಇಲ್ವಾ? ಆಗೋದಿದ್ರೆ ಯಾಕೆ, ಆಗದೆ ಇರೋದಿದ್ರೆ ಯಾಕೆ? ಜಯಪ್ರಕಾಶ್, ಯಾವುದೇ ಕಾರಣಕ್ಕೂ ಕೂಡ ಈ ಬಾರಿಯ ಬಿಗ್ ಬಾಸ್ ಈ ಒಂದು ಮನೆಯಲ್ಲಿ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಏನಕ್ಕೆ ಅಂದರೆ DC ಅವರು ತುಂಬ ಸ್ಪಷ್ಟವಾಗಿ ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಮೊದಲನೇದಾಗಿ ಇಲ್ಲಿ ಭೂ ಪರಿವರ್ತನೆಗೆ ಆದೇಶ ಇನ್ನೊಂದು ಯಾಕಂದ್ರೆ ನಾವು ಸ್ವಲ್ಪ ಈ ಬಿಗ್ ಬಾಸ್ ನೋಡೋರು ತುಂಬ ಜನ ಇದ್ದಾರೆ, ಅದಕ್ಕಾಗಿ ಹೇಳ್ತಾ ಇದ್ದೀವಿ. ನೀವು ಹೇಳಿದ್ರೆ ಒಂದು ಸುನಿಲ್ ಹೇಳ್ತಾ ಇದ್ದಾರೆ, ಅಂದರೆ ಈಗೇನು ಕಳೆದ ಬಾರಿ ಮನೆಯಲ್ಲಿ ಬಿಗ್ ಬಾಸ್ ಆಗಿತ್ತು, ಅಲ್ಲಿ ಬಿಗ್ ಬಾಸ್ ಆಗ್ತಾ ಇಲ್ಲ. ಆ್ಯಂಡ್ ಸುನಿಲ್ ಈಗ ಕಂಟೆಸ್ಟೆಂಟ್ಗಳೆಲ್ಲ ರೆಡಿ ಆಗ್ತಾ ಇದ್ದಾರೆ. ಅನೇಕರಿಗೆ ಫೋನ್ ಕಾಲ್ ಎಲ್ಲ ಬರ್ತಾ ಇದೆ. ಅಂದರೆ ಹೊಸ ಬಿಗ್ ಬಾಸ್ ಸೀಸನ್ 11 ಶುರುವಾಗ್ತಾ ಇದೆ. ಬೇರೆ ಮನೆ ರೆಡಿ ಇದೆಯಾ ಅಥವಾ ಈಗಿರುವಂಥ ಬಿಗ್ ಬಾಸ್ ಮುಂದೂಡಲ್ಪಡುವ ಸಾಧ್ಯತೆ ಇದೆಯಾ? ಜಯಪ್ರಕಾಶ್, ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಬೇರೆ ಕಡೆ ಇದೇ ಒಂದು ಬಿಗ್ ಬಾಸ್ಗೆ ಸಂಬಂಧಪಟ್ಟಂಥ ಸೆಟ್ನ ನಿರ್ಮಾಣ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಆದರೆ ಇನ್ನೂ ಕೂಡ ರೆಡಿ ಇದೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಮಾಹಿತಿಗಳು ಕೂಡ ಇಲ್ಲ. ಮೇ ಬಿ ಈ ಬಿಗ್ ಬಾಸ್ ಆಯೋಜಕರಿಗೆ ಈ ರೀತಿ ಆದೇಶ ರದ್ದಾಗಿರುವಂಥದ್ದಾಗಲಿ, ಅಲ್ಲಿ ಈ ಬಾರಿ ಮಾಡಬಾರ್ದು ಅನ್ನುವಂಥದ್ದಾಗಲಿ, ಇದರ ಬಗ್ಗೆ ಮಾಹಿತಿ ಇದ್ದಂತೆ ಕೂಡ ಕಾಣಿಸ್ತಾ ಇದೆ. ಒನ್ಸ್ ಅಗೇನ್ ನೋಡಿ ವೀಕ್ಷಕರೇ, ಕ್ಲಾರಿಟಿ ಕೊಟ್ಬಿಡ್ತೀನಿ ನಾನು, ಯಾಕಂದ್ರೆ ಅದು ತುಂಬ ಇನ್ಡೆಪ್ತ್ ಹೋಗೋದಕ್ಕಿಂತ ಮೊದಲು. ಒಂದನೇದು, ಈಗ ಮನೆ ಏನಿದೆ ಬಿಗ್ ಬಾಸ್, ಅದರಲ್ಲಿ ಬಿಗ್ ಬಾಸ್ ನಡೆಯಲ್ಲ, ನಂಬರ್ 1. ಎರಡನೇದು, ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ, ಬೇರೆ ಕಡೆ ಎಲ್ಲೂ ರೆಡಿ ಆಗಿಲ್ಲ. ಹಾಗಂತ ಇದೇ ಮನೆಯಲ್ಲಿ ಮಾಡ್ಕೋತೀವಿ ಅನ್ನೋ ರೀತಿಯಲ್ಲೇ ಅದರ ಸಂಬಂಧಪಟ್ಟವರು ಯಾರು ಕಾರ್ಯಕ್ರಮ ಆಯೋಜಕರು ಇದರಲ್ಲೇ ಮಾಡ್ತೀವಿ ಅನ್ನೋಂಥ ಆಶೆಯಲ್ಲಿದ್ದಂಗೆ ಕಾಣ್ತಾ ಇದೆ. ಮತ್ತು ಈ ಥರ ಅದಕ್ಕೆ ವಿರೋಧ ಬರುತ್ತೆ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ ಅಂತ ಅನಿಸ್ತಾ ಇದೆ. ಹಾಗಿದ್ದ ಪಕ್ಷದಲ್ಲಿ ಬಹುಶಃ ಇದು ನಮ್ಮ ವರದಿ ಕರೆಕ್ಟ್ ನಿಜವೇ ಆಗಿದ್ದರೆ, ಮತ್ತು ಅಂದರೆ ನಿಜವೇ ಇದೆ, ಇಲ್ಲ ಅಂತಲ್ಲ, ಅದು ಪರಿಣಾಮಕಾರಿ ಆದರೆ ಬಹುಶಃ ಬಿಗ್ ಬಾಸ್ 11ನೇ ಸೀಸನ್ ಮುಂದೂಡಲ್ಪಡುವ ಸಾಧ್ಯತೆ ಅಧಿಕವಾಗಿದೆ. ಈಗ ಹೇಳಿ ಸುನಿ.
ಎಸ್ ಜಯಪ್ರಕಾಶ್, ಈಗ ಅವ್ರು ಏನು ಸೆಟ್ ಹಾಕಿದ್ದಾರೆ ಅಲ್ಲಿ ಎಲ್ಲವೂ ಕೂಡ ರೆಡಿ ಇದೆ. ಯಾವುದೇ ಮೂಮೆಂಟಲ್ಲಿ ಬಿಗ್ ಬಾಸ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಕೂಡ ಆಗುತ್ತೆ. ಆದರೆ ಇದೀಗ DC ಅವರು ಈ ರೀತಿ ಒಂದು ಆರ್ಡರ್ ಮಾಡಿರೋದ್ರಿಂದಾಗಿ ಮತ್ತು ಅಲ್ಲಿ ಯಾವುದೇ ರೀತಿಯ ಚಟುವಟಿಕೆಗಳನ್ನು ಮಾಡಬಾರ್ದು ಅಂತ ಹೇಳಿ ಈ ಒಂದು ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗಾಗಲೇ ಅವರು ಲ್ಯಾಂಡ್ ಕನ್ವರ್ಷನ್ಗೆ ಏನು ಅಪ್ಲೈ ಮಾಡಿದ್ರು, ಆ ಕನ್ವರ್ಷನ್ ಆಗಿತ್ತು, ಅದನ್ನು ಕೂಡ ರದ್ದು ಮಾಡಬೇಕು. ಆ ಲ್ಯಾಂಡ್ ಕನ್ವರ್ಷನ್ಗೆ ಅವರು ಕಟ್ಟಿದಂಥ ಅಮೌಂಟ್ ಏನಿತ್ತು ಅದನ್ನು ಕೂಡ ಮುಟ್ಟುಗೋಲು ಹಾಕೋಬೇಕು ಅಂತೇಳಿ ಈ ಒಂದು ಆದೇಶದಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ. ಹಾಗಾಗಿ ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಜಮೀನಿನಲ್ಲಿ 7.11 ಎಕರೆ ಜಮೀನಿನಲ್ಲಿ ಕೃಷಿ ಚಟುವಟಿಕೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಆಕ್ಟಿವಿಟೀಸ್ನ ಮಾಡುವಂಗಿಲ್ಲ. ಒಂದು ವೇಳೆ ಮಾಡಿದರೆ ಆಗ ಆ ಒಂದು ಸೆಟ್ನ ಕಿತ್ತು ಹಾಕೋದಕ್ಕಾಗಲಿ ಅಥವಾ ಅದನ್ನು ರಿಮೂವ್ ಮಾಡೋದಕ್ಕಾಗಲಿ ಜಿಲ್ಲಾಡಳಿತಕ್ಕೆ ಎಲ್ಲ ರೀತಿಯ ಪವರ್ಗಳು ಕೂಡ ಇದ್ದಾವೆ. ಜಯಪ್ರಕಾಶ್, ಓಕೆ 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 ಇದೀಗ ದಿವಿತ್ ನಮ್ಮೊಂದಿಗಿದ್ದಾರೆ ನೇರ ಸಂಪರ್ಕದಲ್ಲಿ. ದಿವಿತ್, ಈಗ ಕೇಳಿಸ್ಕೊಂಡ್ರಿ ಅಂತ ಅನಿಸುತ್ತೆ, ಬಹುಶಃ ಅಲ್ಲಿ ಈಗಲೂ ಕೂಡ ಸಿದ್ಧತೆಗಳಾಗ್ತಾ ಇದೆಯಾ? ಅಲ್ಲೇ ಮಾಡುವಂಥ ರೀತಿಯಲ್ಲಿ ಇದೆಯಾ? ಈ ಥರ ಒಂದು ಆದೇಶ ಬರ್ತಾ ಇದೆ, ಇಲ್ಲಿ ಮಾಡೋಕ್ಕಾಗೋದಿಲ್ಲ, ಹಾಗೇನಾದರೂ ಅವ್ರಿಗೆ ಮಾಹಿತಿ ಇದ್ದಂಗೆ ಇದೆಯಾ? ಅಲ್ಲೇನು ಕಾಣ್ತಾ ಇದೆ ನಿಮಗೆ? ಸರ್, ಖಂಡಿತವಾಗ್ಲೂ ಜಯಪ್ರಕಾಶ್ ಶೆಟ್ಟರೆ, ನೀವು ಹೇಳ್ತಾ ಇದ್ರಿ, ಸುನಿಲ್ ಅವರ ಬಳಿ ಕೇಳ್ತಾ ಇದ್ರಿ, ಅದೇ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ನಡೆಯುತ್ತಾ ಅಥವಾ ಬೇರೆ ಕಡೆ ತಯಾರಿ ಮಾಡ್ಕೊಳ್ತಿದ್ದಾರಾ ಅಂತ. ಇದುವರೆಗೂ ಬೇರೆ ಕಡೆ ತಯಾರಿ ಮಾಡ್ಕೊಳ್ತಿರುವಂಥ ಯಾವುದೇ ಕೂಡ ವಿಚಾರ ಇಲ್ಲ. ಹಾಗಾದರೆ ಬಿಗ್ ಬಾಸ್ ಮುಂದೂಡಲ್ಪಡುತ್ತಾ ಅಂತಲೂ ಕೂಡ ಹೇಳ್ತಾ ಇದ್ರಿ. ಆದರೆ ಇಲ್ಲಿ ಬಂದು ನೋಡಿದಾಗ ನಮಗನಿಸ್ತಾ ಇರೋದು ಯಾಕೋ ಆದೇಶಕ್ಕೆ ಕಿಮ್ಮತ್ತಿಲ್ಲ ಅಂತ ಅನಿಸ್ತಾ ಇದೆ. ನಾವು ಮೊಟ್ಟ ಮೊದಲ ಬಂದು ಈ ಸ್ಪಾಟ್ಗೆ ಬಂದು ವಾಚ್ಮ್ಯಾನನ್ನು ಜಸ್ಟ್ ಆಫ್ ಕ್ಯಾಮ್ರಾ ಕೇಳಿದಾಗ ಮತ್ತೆ ಬಿಗ್ ಬಾಸ್ ಸೆಟ್ ರೆಡಿ ಆಗ್ತಾ ಇದೆ ಅಂತ ಹೇಳ್ತಿರೋ ಸಂದರ್ಭದಲ್ಲೇ TT ವ್ಯಾನ್ನಲ್ಲಿ ಒಂದಷ್ಟು ಸೆಟ್ ಹಾಕೋರು ಕೂಡ ಒಳಗಡೆ ಹೋಗ್ತಾರೆ. ನಿಮಗೆ ಇನ್ನೊಂದು ಇದಕ್ಕೆ ಪುಷ್ಟಿ ನೀಡುವಂಥ ದೃಶ್ಯಾವಳಿಗಳನ್ನು ತೋರಿಸ್ತೀರಿ. ನೀವೀಗಲೂ ಕೂಡ ಗಮನಿಸ್ತಾ ಇದ್ದೀರಿ, ಈಗಲೂ ಕೂಡ ಅಲ್ಲಿ ಕೆಲಸ ಕಾರ್ಯಗಳು ಕೂಡ ನಡೀತಾ ಇದೆ. ಅವರು ನಾವು ಬಂದ ಕೂಡಲೇ ಬಾಗಿಲು ಹಾಕೊಳ್ಳುವಂಥದ್ದು, ಬೀಗ ಹಾಕೊಳ್ಳುವಂಥದ್ದು, ಇವೆಲ್ಲ ಕೆಲಸವನ್ನು ಕೂಡ ಮಾಡಿದ್ರು. ಸೊ ನನಗನಿಸ್ತಾ ಇದೆ ಬಿಗ್ ಬಾಸ್ ಸೀಸನ್ 11 ಮೋಸ್ಟ್ಲಿ ಎಲ್ಲ ಆದೇಶವನ್ನು ಗಾಳಿಗೆ ತೂರಿ, ನಿಯಮವನ್ನು ಗಾಳಿಗೆ ತೂರಿ ಯಾಕೋ ಇಲ್ಲೇ ನಡೆಯುವಂಥ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಜಯಪ್ರಕಾಶ್ ಶೆಟ್ಟರೆ, ಕೇವಲ ಬಿಗ್ ಬಾಸ್ ಮನೆ ಮಾತ್ರ ಅಲ್ಲ, ಈಗ ನಾನು ನಿಂತಿರುವಂಥ ಜಾಗ ಇದೆಯಲ್ಲ, ಇದು ಸರ್ವೆ ನಂಬರ್ 129. ಬಿಗ್ ಬಾಸ್ ಮನೆ ಇದೆಯಲ್ಲ ನೋಡಿ, ಬಿಗ್ ಬಾಸ್ ಮನೆ ಇದೆಯಲ್ಲ, ನಿಮಗೆ ಏನು ದೃಶ್ಯದಲ್ಲಿ ಕಾಣ್ತಾ ಇದೆ, ಅದು ಸರ್ವೆ ನಂಬರ್ 127. ಆ ಕಡೆ ಇರುವಂಥದ್ದು 126. ಸೊ ಈ ಸರ್ವೆ ನಂಬರ್ನಲ್ಲಿ ಅಂದರೆ 128, ಸಾರಿ, ಬಿಗ್ ಬಾಸ್ ಮನೆ ಇರುವಂಥದ್ದು 128 ಸರ್ವೆ ನಂಬರ್ ಹಿಂಭಾಗ ಕೆರೆಯೂ ಕೂಡ ಒತ್ತುವರಿ ಆಗಿರೋದನ್ನು ಕೂಡ ನಾವು ಇಲ್ಲಿ ಗಮನಿಸ್ತಿದ್ವಿ. ಒಂದು ದೊಡ್ಡ ಕೆರೆ ಇದೆ, ಆ ಕೆರೆಯ ಅಭಿವೃದ್ಧಿ ಆಗಿಲ್ಲ, ಆ ಕೆರೆಯನ್ನು ಕೂಡ ಒತ್ತುವರಿ ಮಾಡ್ಕೊಂಡಿದ್ದಾರೆ. ನಾವು ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಆ ಸ್ಪಾಟ್ಗೆ ಹೋಗಿ ಲೈವ್ ಮಾಡಿದ ಸಂದರ್ಭದಲ್ಲಿ ನೋಡಿ, ಈಗ ನಾವೀಗ ಹೋಗೋಕ್ಕಾಗೋದಿಲ್ಲ, ಸಂಪೂರ್ಣವಾಗಿ ಕಾಂಪೌಂಡ್ ಹಾಕೊಂಡಿದ್ದಾರೆ. ಕಾಂಪೌಂಡ್ ಹಾಕೊಂಡು ಅದರೊಳಗಡೆ ಹೋಗೋದಕ್ಕೂ ಕೂಡ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ, ಕೇಳಿದ್ರೆ ಒಳಗಡೆ ಬಿಡೋದಿಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ರು. ಸೊ ಸಂಪೂರ್ಣವಾಗಿ ನೋಡಿ ಕಾಂಪೌಂಡ್ ಹಾಕೊಂಡಿದ್ದಾರೆ. ಇನ್ನಷ್ಟು ಕೂಡ ಇಲ್ಲಿ ಬಿಗಿ ಭದ್ರತೆಯನ್ನ ಮಾಡ್ಕೊಂಡಿದ್ದಾರೆ, ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅಂತೇಳಿ. ಇವೆಲ್ಲ ನೋಡ್ತಾ ಇದ್ರೆ ಆದೇಶ ಬಂದರೂ ಕೂಡ ಅದನ್ನ ಉಲ್ಲಂಘಿಸಿ ಈ ಬಾರಿಯ ಬಿಗ್ ಬಾಸ್ 11 ಅನ್ನ ಇಲ್ಲಿ ನಡೆಸುವಂತ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇರೋದು. ಜಯಪ್ರಕಾಶ್ ಶೆಟ್ಟರೆ, ಇಲ್ಲ, ಓಕೆ, ನನಗೆ ಸುನಿಲ್ ಅವರ ಮಾತನ್ನು ಗಮನಿಸಿದಾಗ ಈ ತರ ಒಂದು ಆದೇಶ ಬಂದಿದೆ ಅಂತೇಳಿ ಅವ್ರಿಗೆ ಗೊತ್ತಿದ್ದಂಗೆ ಕಾಣ್ತಾ ಇಲ್ಲ. ಇನ್ಫಾರ್ಮೇಶನ್ ಈ ತರ ಒಂದು ಆದೇಶ ಬಂದಿದೆ, ಈ ತರ ತೊಡಕಾಗಿದೆ ಅಂತ ಗೊತ್ತಿದ್ದಂಗೆ ಕಾಣ್ತಾ ಇಲ್ಲ. ನಾವು ಮೀಡಿಯಾದವರು ಸ್ವಲ್ಪ ಫಾಸ್ಟ್ ಆಗಿ ಹೋಗಿ ಹಿಂಗಾಗಿದೆ ಅಂದರೆ ಬಹುಶಃ ಇದು ಈಗ ಗೊತ್ತಾದಾಗ ಸ್ವಲ್ಪ ಅವರು ಅಲರ್ಟ್ ಆಗುವಂಥ ಸಾಧ್ಯತೆ ಇದೆ. ಅವರಂತೂ ರೆಡಿ ಮಾಡ್ಕೋತಾ ಇದ್ದಾರೆ. ಆದರೆ ಬಿಗ್ ಬಾಸ್ ಆಯೋಜಕರಿಗೆ ಒಂದು, ನೀವಲ್ಲಿ ಮಾಡೋಂಗಿಲ್ಲ, ನಿಮ್ಗೆ ಅದನ್ನು ಯಾರು ಮಾಹಿತಿ ಕೊಟ್ಟಿಲ್ಲೋ ಮತ್ತೊಂದು, ಅದು ಭಾಳ ಅಕ್ರಮ ಅಂತ ಆಗಿಬಿಡ್ತದೆ. ಎನಿ ಟೈಮ್ ಬಿಗ್ ಬಾಸ್ ನಿಲ್ಲಿಸ್ಬೋದು ಒಂದು ವೇಳೆ ನೀವು ಸ್ಟಾರ್ಟ್ ಮಾಡಿದರೆ. ಸೊ ಹಾಗಾಗಿ ಬಿಗ್ ಬಾಸ್ ನಿಲ್ಲಿಸಬೇಕು ಅಂತ ಯಾರು ನಮಗೇನಂತ ಕೆಟ್ಟ ಮನಸ್ಸೇನಿಲ್ಲ. ನೀವು ತುಂಬ ಚೆನ್ನಾಗೇ ಮಾಡಿ, ಆದರೆ ಅಲ್ಲಿ ಮಾಡೋಕ್ಕಾಗಲ್ಲ. ನೀವು ಬೇರೆ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ. ಬೇರೆ ವ್ಯವಸ್ಥೆ ಇಷ್ಟು ದಿನಗಳ ಒಳಗಾಗಿ ನಿಮಗೆ ಆಗೋದ್ರೆ ಒಳ್ಳೆಯದು. ಇಲ್ಲ ಅಂತಂದರೆ ನೀವು ಮುಂದೂಡಲ್ಪಡುವ ಸಾಧ್ಯತೆ ಅಧಿಕವಾಗಿದೆ ಅಂತ ನಮ್ಮ ಆಂಬೋಣ. ಓಕೆ, ತುಂಬಾ ಜನ ಅಭಿಮಾನಿಗಳು ಕಾತ್ರದಿಂದ ಕಾಯ್ತಾ ಇದ್ದಾರೆ. ಮನೋರಂಜನೆ ಕಾರ್ಯಕ್ರಮ ಇದು ಒಂಥರ ಬಿಗ್ ಬಾಸ್ ಅಂದ್ರೆ. ಬಟ್ ಈ ಸಲ ಸುದೀಪ್ ಕೂಡ ಮಾಡೋದಿಲ್ಲ ಅಂತ ಸುದೀಪ್, ಹೌದು, ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು ಬೇರೆ ಬೇರೆ ಕಾರಣಾಂತರಗಳಿಂದ ನಾನು ಹಿಂದೆ ಸರಿದಿದ್ದೀನಿ ಅಂತ. ಬಟ್ ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಪ್ರೆಸ್ ಮೀಟ್ ಆದಾಗಲೇ ಒಂದು ಕ್ಲಾರಿಟಿ ಸಿಗಬೇಕು ಬಿಗ್ ಬಾಸ್ಗೆ ಸಂಬಂಧಪಟ್ಟ ಹಾಗೆ. ಕಿಚ್ಚ ಸುದೀಪ್ನಷ್ಟು ಅದ್ಭುತವಾಗಿ ಹೌದು ಅವರಿಲ್ಲ ಅಂದ್ರೆ ಆ ಶೋನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ಹಿಂದಿಯಲ್ಲಿ ಸಲ್ಮಾನ್ ಖಾನ್ ಗಿದ್ದ ಒಂದು ಸ್ಟಾರ್ಡಮ್, ಮತ್ತೊಂದು ಇನ್ನು ನಾನು ಅನೇಕ ಬಿಗ್ ಬಾಸ್ ಬೇರೆ ಬೇರೆ ನೋಡಿದ್ದೀನಿ. ಕಮಲ್ ಹಾಸನ್ ಮಾಡಿದ್ದಾರೆ, ಅಲ್ಲಿ ನಾಗಾರ್ಜುನ್ ಮಾಡಿದ್ದಾರೆ, ಕೇರಳದಲ್ಲಿ ಮಾಡಿದ್ದಾರೆ. ಇಲ್ಲ, ನೆಕ್ಸ್ಟು ಸಲ್ಮಾನ್ ಖಾನ್ಗೆ ಸಲ್ಮಾನ್ ಖಾನ್ ಅಷ್ಟೇ. ಆಮೇಲೆ ಒಂದು ಲೆಕ್ಕದಲ್ಲಿ ಹೇಳಿದ್ರೆ ಒಂದು ಹೆಜ್ಜೆ ಮುಂದೆ ಹೋಗಿ ನನಗೆ ಕಿಚ್ಚ ಸುದೀಪ್ ಅವರ ಆಂಕರಿಂಗೇ ಭಾಳ ಬೆಸ್ಟ್ ಅಂತ ಅನಿಸಿದೆ. ಸಲ್ಮಾನ್ ಖಾನ್ ವ್ಯಾಪ್ತಿ ಜಾಸ್ತಿ ಇದ್ದಿರ್ಬೋದು,
ಆಮೇಲೆ ಸಲ್ಮಾನ್ ಖಾನ್ ಮಾತಾಡಿದೆಲ್ಲ ನಡೆಯುತ್ತೆ, ಸ್ಟಾರ್ಗಳು ಮಾತಾಡಿದೆಲ್ಲ ನಡೆಯುತ್ತೆ. ಬಟ್ ಸುದೀಪ್ ಅದ್ರಲ್ಲಿ ಎಷ್ಟು ಇನ್ವಾಲ್ವ್ ಆಗ್ತಾ ಇದ್ರು ಅಂತಂದರೆ ಪ್ರತಿಯೊಂದರಲ್ಲಿ ಇನ್ವಾಲ್ವ್ ಆಗಿ ಆಮೇಲೆ ಹೇಳ್ತಾ ಇದ್ದಂಥ ನಮಗೆ ವೀಕ್ಷಕರಿಗೆ ಅನಿಸ್ತಾ ಇತ್ತು ಇವ್ರಿಗೆ ಹಿಂಗೆ ಹೇಳ್ಬೇಕಿತ್ತಲ್ಲ. ಆಮೇಲೆ ನಮಗೆ ಇವ್ನಿಗೆ ಬೈಬೇಕಿತ್ತು ಅಂತ ಅನಿಸ್ತಾ ಇದ್ರೆ ಸುದೀಪ್ ಬೈತಾ ಇರಲಿಲ್ಲ, ಅಲ್ಲೊಂದು ಬುದ್ಧಿ ಹೇಳ್ತಾ ಇದ್ರು. ಆಗ ನಮಗೆ ಅನಿಸ್ತಾ ಇತ್ತು ನಮ್ಮ ಆಲೋಚನೆ ಲಹರಿ ಚೇಂಜ್ ಆಗ್ತಾ ಇತ್ತು. ಓ ಕರೆಕ್ಟ್ ಅಲ್ವಾ, ಎಷ್ಟು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಆಮೇಲೆ ನೀವು ಮಾಡಿದ ತಪ್ಪು. ಆಮೇಲೆ ಸುದೀಪ್ ಅವರು ಒಳಗಿದ್ದ ಗೆಸ್ಟ್ಗಳನ್ನು ಯಾವ ರೀತಿ ಒಂಥರ ಮ್ಯಾನೇಜ್ ಮಾಡ್ತಾ ಇದ್ರು ಅಂತಂದ್ರೆ ಹೊರಗಡೆ ನಿಮ್ಮ ಬಗ್ಗೆ ಈ ರೀತಿ ಹೋಗ್ತಾ ಇದೆಯಪ್ಪ ನೆಗೆಟಿವ್ ಅನ್ನೋದನ್ನ ಸೂಚ್ಯವಾಗಿ ಹೇಳ್ತಾ ಇದ್ರು. ಅರ್ಥ ಮಾಡ್ಕೊಳ್ಳೋನಿಗೆ ಅರ್ಥ ಆಗ್ತಿತ್ತು. ಆದ್ರೆ ಅರ್ಥ ಮಾಡ್ಕೊಳ್ಳೋಕೆ ಅವಕಾಶಗಳು ಇರೋದಿಲ್ಲ ಬೇರೆ, ಯಾವ ಟೈಮಲ್ಲಿ ಏನು ಹೇಳಿದ್ರು ಅಂತೇಳಿ. ಬಟ್ ಒಂದಂತೂ ಭಾಳ ಸ್ಪಷ್ಟ, ಅಲ್ಟಿಮೇಟ್ ಕಿಚ್ಚ ಸುದೀಪ್, ಅದರಲ್ಲಿ ಎರಡು ಮಾತಿಲ್ಲ. ಅಲ್ಟಿಮೇಟ್, ಯಾಕಂದ್ರೆ ಅದರಲ್ಲಿ ಇನ್ವಾಲ್ವ್ ಆಗಿ ಅದನ್ನು ಪ್ರತಿಯೊಂದನ್ನು ಕೂಡ ಗಣನೆಗೆ ತಗೊಂಡು ಮಾಡ್ತಾ ಇದ್ರು. ಏನು ದುಡ್ಡಿನ ವಿಚಾರದಲ್ಲಿ ಸಲ್ಮಾನ್ ಖಾನ್ ನಂಬರ್ 1 ಆಗಿದ್ದಿರ್ಬೋದು, ಅಂದ್ರೆ ಎಷ್ಟು ದುಡ್ಡು ಕೊಡ್ತಾರೆ, ಬಟ್ ನಡೆಸ್ಕೊಡೋ ರೀತಿಯಲ್ಲಿ ಆಲ್ ಇಂಡಿಯಾ ಲೆವೆಲಲ್ಲಿ ಸುದೀಪ್ ಇಸ್ ದ ನಂಬರ್ 1 ಬಿಗ್ ಬಾಸ್ ಅಲ್ಲಿ, ಅದರಲ್ಲಿ ಎರಡು ಮಾತಿಲ್ಲ.